ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರತಿಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಏನಂತ ಹೇಳಿದ್ರೆ, ಇವತ್ತು ನನ್ನ ಫುಲ್ ಡೇ ರೂಟೀನ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಮಾರ್ನಿಂಗ್ ಟಿಫಿನ್ಗೆ ಮೆಂತ್ಯ ಗಂಜಿ ಮಾಡಿದ್ವಿ. ಸೊ ಇದನ್ನ ತಿಂದಾದ ನಂತರ ನಾನು ರೂಮ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತು ಆಕ್ಚುಲಿ ಅಮ್ಮನ ವೀಸಾ ರಿನ್ಯೂವಲ್ ಇದೆ, ಹಾಗಾಗಿ ಅಮ್ಮ ಮತ್ತೆ ಹಸ್ಬೆಂಡು ವೀಸಾ ರಿನ್ಯೂವಲ್ ಅಂತ ಹೋಗಿದ್ರು. ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನಾನು ಪಾಪನ್ ಮಲಗಿಸ್ಕೊಳ್ಳುವ ಅಂತ ಹೋದೆ, ಯಾಕಂದ್ರೆ ಅವ್ನು ಮಲಗಿಲ್ಲ ಅಂದ್ರೆ ನನ್ಗೆ ಏನ್ ಕೆಲಸನೂ ಮಾಡ್ಲಿಕ್ಕೆ ಬಿಡಲ್ಲ. ಅವ್ನು ಮಲಗಿದ ನಂತರ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೋದೆ. ಹಾಗೆ ಕ್ಲೀನಿಂಗ್ ಎಲ್ಲ ಮುಗಿದ ನಂತರ ನಾನು ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಹಾಗೆ ಲಂಚ್ಗೆ ನಾನು ಮಟನ್ ಸೂಪ್ ಮತ್ತೆ ಟೊಮೆಟೊ ಸಾರು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಹಾಗೆ ಸೂಪ್ ಮತ್ತೆ ಟೊಮೆಟೊ ಸಾರು ರೆಡಿ ಆದ ನಂತರ ನಾನು ಅನ್ನಕ್ಕೆ ಇಟ್ಕೊಂಡೆ. ಕುಕಿಂಗ್ ಎಲ್ಲ ಮುಗಿದ ನಂತರ ನಾನು ಗ್ಯಾಸ್ ಸ್ಟವ್ ನ ಕ್ಲೀನ್ ಮಾಡ್ಕೊಂಡು ನಂತರ ಎಲ್ಲರ ಮನೆಯಲ್ಲಿ ಇರೋ ಹಾಗೆ ಕಸ ಗುಡಿಸಿ ನೆಲ ಒರೆಸ್ಕೊಂಡೆ. ಹಾಗೆ ಕೆಲಸ ಎಲ್ಲ ಮುಗಿದ ನಂತರ ನೆನಪಾಯ್ತು, ಬಟ್ಟೆ ಮಾರ್ನಿಂಗ್ ವಾಶ್ಗೆ ಹಾಕಿದ್ದೆ ಆಗಿತ್ತು. ಸೊ ನೆಕ್ಸ್ಟ್ ಇದನ್ನ ಒಣಗಿಸ್ಲಿಕ್ಕೆ ತಗೊಂಡೋದೆ. ಇದು ಆಕ್ಚುಲಿ ನಮ್ಮ ರೂಮಿನ ಬಾಲ್ಕನಿ ವ್ಯೂ. ಇದು ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಒಂದ್ ಕಡೆ ಬೀಚ್ ವ್ಯೂ ಬರುತ್ತೆ, ಈ ರೀತಿ ಸೀ ಬರುತ್ತೆ. ಹಾಗೆ ಇನ್ನೊಂದ್ ಕಡೆಯಲ್ಲಿ ವಿಲ್ಲಾಸ್ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಇನ್ನು ಮಕ್ಕಳಿಗೆಲ್ಲ ಆಟ ಆಡ್ಲಿಕ್ಕೆ ಕೆಳಗಡೆ ಪಾರ್ಕ್ ಸಹ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ತುಂಬಾನೇ ಖುಷಿ ಆಗುತ್ತೆ. ಅಂದ್ರೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ. ಯಾವುದೇ ರೀತಿ ಬೋರ್ ಅಂತ ಅನ್ಸಲ್ಲ ನಮ್ಗೆ ಇಲ್ಲಿ. ಹಾಗೆ ಕೆಲಸ ಎಲ್ಲ ಮುಗಿದ ನಂತರ ನಾನು ಕೆಳಗಡೆ ಸ್ಕೂಲಿಂದ ಮಗಳು ಬರ್ತಾ ಇದ್ರು. ಸೊ ಅವಳನ್ನ ಕರ್ಕೊಂಡು ಬರೋಣ ಅಂತ ಹೋದೆ. ಬಟ್ ಆಲ್ರೆಡಿ ಬಸ್ ಬಂದ್ಬಿಟ್ಟಿದೆ. ಪಾಪ ಅವ್ರು ವೇಟ್ ಮಾಡ್ತಾ ಇದ್ರು ನಮಗೋಸ್ಕರ. ಹಾಗೆ ಅವಳಿಗೆ ಸ್ನಾನ ಮಾಡಿಸಿ ಇಬ್ರು ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ವಿ. ಹಾಗೆ ನಾವಿಬ್ರು ಮಲ್ಗಿ ಹೇಳೋದ್ರೊಳಗೆ ಅಮ್ಮ ಮತ್ತೆ ಹಸ್ಬೆಂಡು ರಿಟರ್ನ್ ಬಂದ್ರು. ಸೊ ನೆಕ್ಸ್ಟ್ ನಾವು ಆಫ್ಟರ್ನೂನ್ ಮಗುವಿನ ಪಾಸ್ಪೋರ್ಟ್ ಮಾಡ್ಬೇಕಿತ್ತು. ಸೊ ಅಲ್ಲಿಗೆ ಹೋದ್ವಿ. ಹಾಗೆ ನೆಕ್ಸ್ಟ್ ನಾವು ಪಾಸ್ಪೋರ್ಟ್ ಆಫೀಸ್ ರೀಚ್ ಆದ್ವಿ. ಇಲ್ಲಿ ಇಂಡಿಯನ್ ರಿಲೀಫ್ ಕಮಿಟಿ ಅಂತ ಇದೆ. ಸೊ ಅಲ್ಲಿ ಹೋದ್ವಿ. ಹಾಗೆ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ ನಂತರ ನೆಕ್ಸ್ಟ್ ನಾವು ಹೋಟೆಲ್ ಹೋದ್ವಿ, ಏನಾದರೂ ತಿನ್ಕೊಂಡು ಬರೋಣ ಅಂತ ಹೋದ್ವಿ.
ಬಟ್ ಅಲ್ಲಿ ಪಾಪು ತುಂಬಾ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಹಾಗಾಗಿ ಪಾರ್ಸಲ್ ತಗೊಂಡೋದ್ರಾಯ್ತು ಅಂತ ಪಾರ್ಸಲ್ ತಗೊಂಡ್ ಬಂದ್ವಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ನನ್ನ ಫುಲ್ ಡೇ ಲಾಗ್ ಯಾವ ರೀತಿ ಇದೆ ಅಂತ. ಹಾಗೆ ಫ್ರೆಂಡ್ಸ್, ನಿಮ್ಗೆ ಏನಾದ್ರೂ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮುಂದೆ ಮತ್ತೊಂದು ಬ್ಯೂಟಿಫುಲ್ ಆದ ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.